ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ನೋಡ್ರಿ ಸೆಪ್ಟೆಂಬರ್ 22. ಇವತ್ತಿನ ದಿವಸ ನವರಾತ್ರಿ ಮೊದಲೇ ದಿವಸ ಸ್ನೇಹಿತರೆ. ಇವತ್ತಿನ ದಿವಸ ಯಾವ ಬಟ್ಟೆ ಹಾಕೋಬೇಕ್ರಿ? ಬಿಳಿ ಬಟ್ಟೆ, ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು. ಆ ಸ್ನೇಹಿತರೆ, ಬಿಳಿ ಬಣ್ಣದ ಬಟ್ಟೆ ಯಾಕೆ ಧರಿಸಬೇಕು ಎಂಬುದನ್ನು ಈ ವಿಡಿಯೋದ ವೀಕ್ಷಣೆ ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿ ಬಂದಿದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡ್ಲಿ, ಲೈಕ್ ಮಾಡ್ಲಿ, ಶೇರ್ ಮಾಡ್ಲಿ, ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ತನ್ನ ತೋಟಿ ಬಿಡ್ರಿ. ಆ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಈಗ ನೋಡೋಣ ಬನ್ನಿ. ಇವತ್ತು 22ನೇ ತಾರೀಕಲ್ಲ, ನವರಾತ್ರಿ ಮೊದಲೇ ದಿನ ರೀ. ಮೊದಲೇ ದಿನ ಬಿಳಿ ಬಟ್ಟೆ ಹಾಕೋಬೇಕು. ಬಿಳಿ ಬಟ್ಟೆ ಹಾಕೊಳ್ಳೋ ಸಮ ನಮ್ಮ ಫ್ಯಾಮಿಲಿ ನೋಡ್ರಿ, ನಮ್ಮ ಪುರಾಣಿಕರ ಫ್ಯಾಮಿಲಿ ಐತಿ. ಅಪ್ಪಾಜಿಯವರು, ಅವ್ವಾರು ಮತ್ತು ನನ್ನ ಮಗ ಉದಯ, ನಾನು ವೈಟ್ ಕಲರ್ ಬಟ್ಟೆ ಹಾಕೊಂಡಿರಿ. ಬಿಳಿ ಬಟ್ಟೆ ಹಾಕೊಂಡು ಸ್ನೇಹಿತರೆ, ಬಿಳಿ ಬಟ್ಟೆ ಹಾಕೊಂಡು ನಾವು ಇವತ್ತೊಂದು ದಿವಸ ಬಂದೀವಿ. ಈಗ ಅಪ್ಪಾಜಿಯವರು ಹೇಳ್ತಾರು ಬಿಳಿ ಬಟ್ಟೆ ಯಾಕೆ ಹಾಕೋಬೇಕು, ಮತ್ತ ಬಿಳಿ ಬಟ್ಟೆ ದಿವಸ ಇವತ್ತ ಮೊದಲೇ ದಿವಸ ಏನೈತಿ 22ನೇ ತಾರೀಕು ಐತಿರಲ್ಲ, ನವರಾತ್ರಿ ಮೊದಲೇ ದಿವಸ ವಿಶೇಷತೆ ಏನೈತಿ, ಯಾವ ದೇವಿ ಪೂಜೆ ಮಾಡ್ಬೇಕು, ಯಾವ ದೇವಿ ಸಲುವಾಗಿ ನಾವು ಬಿಳಿ ಬಟ್ಟೆ ಧರಿಸ್ಬೇಕು ಎಂಬುದನ್ನು ನಮ್ಮ ಅಪ್ಪಾಜಿಯವರು ಹೇಳ್ತಾರ ಸ್ನೇಹಿತರೆ. ನೋಡ್ರಿ, ಇವತ್ತಿನ ದಿವಸ ನಾವು ಮೊದಲನೇ ದಿನ ರೀ, ಮೊದಲನೇದ ನವರಾತ್ರಿಯ ಫಸ್ಟ್ ದಿನ, ಮೊದಲನೇ ದಿನ ರೀ. ಇವತ್ತು ನಾವು ಮನಿಯೊಳಗ ಘಟ ಸ್ಥಾಪನಾ ಅಂತ ಮಾಡಿರ್ತೀವ್ರಿ. ಅದಕ್ಕೇನೈತಿ ಇವತ್ತಿನ ದಿವಸ ನಾವು ಯಾವ ದೇವ್ರಂದ್ರ ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಶೈಲದೇವಿಗೆ ನಾವ್ ಏನೈತಿ ಇವತ್ತ ಬಿಳಿ ಬಟ್ಟೆ, ಬಿಳಿ ವಸ್ತ್ರ, ಬಿಳಿ ಆಹಾರ, ಬಿಳಿ ಪ್ರಸಾದ ಆಕಿಗೆ ನೈವೇದ್ಯ ಆಗ್ಬೇಕು. ಶೈಲ ಅಂದ್ರ ನೋಡ್ರಿ ಪರ್ವತ, ಪುತ್ರಿ ಅಂದ್ರ ಮಗಳು. ಶೈಲಪುತ್ರಿ ಅಂದ್ರ ಶೈಲಪುತ್ರಿ ಇದು ದೇವಿಯ ಆರಾಧನೆ ನಾವು ಇವತ್ತು ದಿವಸ ಮಾಡೋದ್ರಿಂದ ನಾವು ಬಿಳಿ ಬಟ್ಟೆ ಧರಿಸಿವಿ. ಬಿಳಿ ಬಟ್ಟೆ ಒಂದು ಸಾಂಕೇತಿಕ ಮತ್ತು ಜೀವನದಲ್ಲಿ ನಮ್ದು ಒಂದು ಒಳ್ಳೆಯದು ಒಂದು ಇದಾಗೈತಿ. ಅದಕ್ಕೆ ನಾವ್ ಏನೈತಿ ಎಲ್ಲರೂ ನಾವು ಇವತ್ತು ದಿವಸ ಬಿಳಿ ಬಟ್ಟೆ ಧರಿಸಿದ್ರಿ. ಪವಿತ್ರತೆ ಹೆಚ್ಚಾಕತೈತಿ, ಶಾಂತತೆ ಆಕತ್ರಿ, ಶುದ್ಧತೆ ಬರ್ತೈತ್ರಿ. ಅದಕ್ಕೆ ಏನೈತಿ ನಾವು ಇವತ್ತಿನ ದಿವಸ ಬಿಳಿ ಬಟ್ಟೆಯನ್ನ ಧರಿಸಿದ್ರಿ. ಆ ದೇವಿಗೂ ಕೂಡ ಬಿಳಿ ಬಟ್ಟೆ ಇಷ್ಟವಾದದ್ರಿ. ಆ ದೇವಿಯು ಇವತ್ತಿನ ದಿವಸ ಆರಾಧನೆ ಮಾಡ್ತೀವ್ರಿ. ಬಿಳಿ ಬಟ್ಟೆ ಯಾವ ರೀತಿಯಾಗಿ ಶುದ್ಧತೆ ಇರ್ತದ, ಆ ರೀತಿಯಾಗಿ ನಮ್ಮ ಮನಸ್ಸು ಸಹಿತ ಶುದ್ಧತೆ, ಶಾಂತತೆ ಹಾಗೂ ಸರಳತೆಯನ್ನ ಈ ಶೈಲಪುತ್ರಿಯ ಬಿಳಿಯ ಬಟ್ಟೆಯು ತೋರಿಸಿಕೊಡ್ತದ. ಯಾವ ರೀತಿಯಾಗಿ ಪರ್ವತವು ಹಿಮದಿಂದ ಕೂಡಿರ್ತದ, ಬಿಳಿಯಾಗಿರ್ತದ, ತಂಪಾಗಿರ್ತದ, ಶಾಂತವಾಗಿರ್ತದ, ಆ ರೀತಿಯಾಗಿ ಶೈಲಪುತ್ರಿ ದೇವಿಯ ನಾವು ಈ ಬಿಳಿ ಬಟ್ಟೆಯನ್ನು ಹಾಕೊಂಡು ಅವಳ ಪೂಜೆಯನ್ನ ನಾವು ಸಮರ್ಪಣೆ ಮಾಡಬೇಕಾಗ್ತದ, ಅರ್ಪಿಸಬೇಕಾಗಿರ್ತದ. ಬಿಳಿ ಬಟ್ಟೆಯಂತೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಆತ್ಮ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಸರಳವಾಗಿರಬೇಕು, ಪಾವಿತ್ರ್ಯತೆಯನ್ನು ಹೊಂದಿರಬೇಕು. ನಮ್ಮ ನಿತ್ಯ ಜೀವನವು ಸರಳತೆಯಿಂದ, ಶಾಂತತೆಯಿಂದ, ಶುದ್ಧವಾಗಿರುವಂತ ಭಾವನೆಯಿಂದ ಕೂಡಿರಬೇಕು. ಅದರಂತೆ ನಮ್ಮಲ್ಲಿರುವಂತಹ ಗರ್ವ, ಅಹಂಕಾರ ಇವುಗಳನ್ನ ಇವತ್ತಿನ ದಿವಸ ನಾವು ಶೈಲಪುತ್ರಿಯ ದೇವಿಯ ಪೂಜೆಯನ್ನು ಮಾಡುವುದರ ಮೂಲಕ ನಮ್ಮಲ್ಲಿರುವಂತಹ ಅಹಂಕಾರ, ಆ ಗರ್ವವನ್ನು ನಾವು ಅಳಿಸಿ ಹಾಕಬೇಕು ಎನ್ನುವಂಥದ್ದು ಶುದ್ಧವಾಗಿರುವಂತಹ ಮನಸ್ಸಿನಿಂದ ಬಿಳಿ ಬಟ್ಟೆಗಳನ್ನು ಧರಿಸಿ ಶುದ್ಧವಾಗಿರುವಂತಹ ಮನಸ್ಸಿನಿಂದ ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡಬೇಕು ಅನ್ನುವಂಥ ಇವತ್ತಿನ ದಿವಸ ನವರಾತ್ರಿಯ ಮೊದಲೇ ದಿನ ನಮಗ ಈ ಸಂಕೇತವನ್ನ ನಮಗ ಪುರಾಣಗಳಲ್ಲಿ ನಮಗ ಕಂಡು ಬರ್ತದ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಎಲ್ಲರಿಗೂ ಕೂಡ. ಇದು ಬಿಳಿ ಬಟ್ಟೆ ಅಂದ್ರೆ ಏನ್ ಗೊತ್ತೇನ್ರಿ, ಮನಸ್ಸಲ್ಲಿರೋ ಕಲ್ಮಶವನ್ನು ದೂರ ಮಾಡಿ ಮನಸ್ಸು ಶುದ್ಧ ಆಗಿರ್ಬೇಕು. ಈ ಬಿಳಿ ವಸ್ತ್ರ ಅದನ್ನು ಸುಸುತ್ತೆ ಸ್ನೇಹಿತರೆ. ಈ ಮಾತಿನ ಹೇಳ್ತಾ ಮತ್ತೇನಂತೆ ಮುಂದೆ 8 ದಿನದ 9 ದಿನದ ಏನ್ ಬರ್ತಾರಲ್ಲ ಎಲ್ಲಾ ಬಟ್ಟೆಗಳನ್ನು ನಾವು ಇದೇ ರೀತಿ ಹಾಕೊಂಡು ಮತ್ತೆ ಬರ್ತೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಮತ್ತೆ ಬರ್ತೀವತ್ತ. ನಮಸ್ಕಾರ ಸ್ನೇಹಿತರೆ.